ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ವೋಟ್ ಚೋರ್ ಗದ್ದಿ ಚೋರ್ ಅಭಿಯಾನ ನಾವು ಮಾಡ್ತಾ ಇದ್ದೀವಿ। ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ। ನಾವು ನಿನ್ನೆನೇ ಡಿಸೈಡ್ ಮಾಡಿದ್ವಿ ಇದು ಪ್ರೋಗ್ರಾಮ್ ಮಾಡಬೇಕು ಅಂತ, ಸಾಯಂಕಾಲ ರಾತ್ರಿ ಮಾಡಿದ್ವಿ। ಅದಕ್ಕೆ ನೀವೆಲ್ಲ ಬಂದಿದ್ದೀರಾ। ಮೊಟ್ಟ ಮೊದಲಾಗಿ ಎಲ್ಲರಿಗೂ ನಾನು ನಮ್ಮ ಮನಸ್ಸಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ। ಮತ್ತೆ ಈಗ ಬಂದಿರುವ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠ ರಾಠೋಡ್ ಅವರೇ, ನವರಂಗ್ ಅವರೇ, ನಮ್ಮ CMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಕೌನ್ಸಿಲರು, ಎಲ್ಲ ನಮ್ಮ ಮುಖಂಡರು, NSUI ಮತ್ತೆ ಯುವ ಕಾಂಗ್ರೆಸ್, SC ST ಸೆಲ್ಲು ಎಲ್ಲರೂ ಬಂದಿದ್ದಾರೆ। ಎಲ್ಲರಿಗೂ ಇನ್ನೊಂದ್ಸಲ ನಾನು ಧನ್ಯವಾದ ಹೇಳುತ್ತಾ, ಈಗ ನಾನು ಹೇಳೋದೇನೆಂದ್ರೆ, ಮೊಟ್ಟ ಮೊದಲಾಗಿ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ, ಏನು ಎಲ್ಲ ಬಹಳಷ್ಟು ಹಕ್ಕು ಕೊಟ್ಟಿದೆ, ಬಹಳಷ್ಟು ಸವಲತ್ತು ಕೊಟ್ಟಿದೆ ಎಲ್ಲಾ ಜನರಿಗೆ, ಹೌದಲ್ಲ? ಅದರಲ್ಲೂ ಅತ್ಯಂತ ಬಡವರಿಗೆ ಕೊಟ್ಟಿದೆ, ಶೋಷಿತ ವರ್ಗವರು ಕೊಟ್ಟಿದೆ, ಎಲ್ಲಾ ವರ್ಗದವರು ಕೊಟ್ಟಿದೆ। ಅದರಲ್ಲಿ ಎಲ್ಲ ಮುಖ್ಯವಾದದ್ದು ನಿಮಗೆ ವೋಟ್ ಮಾಡುವ ಹಕ್ಕು, ಹೌದಲ್ವಾ? ವೋಟ್ ಮಾಡುವ ಹಕ್ಕು ಅತ್ಯಂತ ಪ್ರಖ್ಯಾತವಾದ ಹಕ್ಕನ್ನು ಕೊಟ್ಟಿದ್ದೇವೆ। 5 ವರ್ಷದಲ್ಲಿ ಒಂದ್ಸಲ ಮಾಡ್ತೀರಿ। ನೀವು ಯಾರಿಗೆ ಎಲೆಕ್ಟ್ ಮಾಡಬೇಕು, ನೀವು ವೋಟ್ ಹಾಕೋ ಮೂಲಕ ನೀವು ಹೋಗ್ಬಿಟ್ಟು ನಿಮ್ಮ ಕ್ಯಾಂಡಿಡೇಟ್ಗೆ ಎಲೆಕ್ಟ್ ಮಾಡ್ತೀರಿ। MP ಆಗಲಿ, MLA ಆಗಲಿ, ಮತ್ತೆ ಅವ್ರು ಹೋಗ್ಬಿಟ್ಟು ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ, ಹೌದಾ ಅಲ್ವಾ? ಅದಕ್ಕಾಗಿ ಇವರು ಈಗ ಬಂದು ಆ ಹಕ್ಕನ್ನೇ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ। ಇದು ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆಯಾ ಅಂತ ನಾವೇ ಸಮಾಲೋಚನೆ ಮಾಡಬೇಕು। ಫಸ್ಟ್ ಯಾರು ಮಾಡಬೇಕು? ನಾವು। ಇವಾಗ ನೀವು ಮೀಡಿಯಾ ಅವರು ಇದ್ದೀರಿ, ಇಲ್ಲಿ ನಿಮ್ದೇ ವೋಟ್ ಡಿಲೀಟ್ ಆಗ್ಬಿಟ್ರೆ ಏನ್ ಮಾಡ್ತೀರಿ ನೀವು? ನಿಮ್ಮ ಹಾಕದೆ ನಾವು ಈ ಸಲ ಒಳ್ಳೆ ಕೆಲಸ ಆಗ್ತಾ ಇಲ್ಲ, ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತ ನೀವೊಂದು ಪ್ರಯಾಸ ಮಾಡ್ತೀರಿ। ಎಲೆಕ್ಷನ್ ಡೇಟ್ ಬಂದಿರೋ ಎಲೆಕ್ಷನ್ ದಿನ ಹೋಗ್ಬಿಟ್ಟು ನೀವು ನೋಡಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇರಲ್ಲ। ಅದೇ ಅತ್ಯಂತ ಯಾವ್ದಾದ್ರು ಒಂದು ದುರಂತವಾದ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ವೋಟ್ ಚೋರಿ ಮಾಡ್ತಾ ಇದೆ। ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ಮತ್ತೆ ಎಲ್ಲ ನಮ್ಮ ರಾಜ್ಯದ, ನಮ್ಮ ಡಿಸ್ಟ್ರಿಕ್ಟ್ ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ। ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಏನಾದ್ರೂ ಆಗ್ಲಿ, ನಾಳೆ ಫಲಿತಾಂಶ ಏನಾದ್ರೂ ಆಗ್ಲಿ, ನೀವು ಫಸ್ಟ್ ಎಲೆಕ್ಷನ್ ವೋಟರ್ ಲಿಸ್ಟ್ ಕರೆಕ್ಟ್ ಆಗಿ ಮಾಡಿ, ಅಡಿಷನ್ ಡಿಲೀಷನ್ ಯಾವಾಗ ಮಾಡ್ತೀರಿ ಎಲ್ಲ ಪಬ್ಲಿಕ್ ಮಾಡಿ। ನಮ್ದೇನ್ ಏನಿದೆ ಅಂದ್ರೆ ಬೇಡಿಕೆ ಇರೋದು 5 ಬೇಡಿಕೆ। ನೀವೇನ್ ವೋಟರ್ ಲಿಸ್ಟ್ ಮಾಡ್ತೀರಿ, ವೋಟರ್ ಲಿಸ್ಟ್ ಅಲ್ಲಿ ಎಲ್ಲರಿಗೆ ಓದೋ ಹಾಗೆ ವೋಟರ್ ಲಿಸ್ಟ್ ಮಾಡಬೇಕು, ಅದರಲ್ಲಿ ಫೋಟೋಗಳು ಇರಬೇಕು। ಇನ್ನೊಂದು, ನಮ್ದು ಅಡಿಷನ್ ಡಿಲೀಷನ್ ಏನ್ ಮಾಡ್ತೀರಿ ಅದು ಪಬ್ಲಿಕ್ ಆಗ್ಬೇಕು, ಮತ್ತೆ ಅದಕ್ಕೂ ಟೈಮು ಕೊಡಬೇಕು। ಒಂದೇ ಪಬ್ಲಿಕ್ ಆಗೋದಲ್ಲ, ಟೈಮು ಇರಬೇಕು। ಒಂದು 3-4 ಎಲೆಕ್ಷನ್ಗಿಂತ ಮುಂಚೆ 3-4 ಸಲ ಮಾಡ್ತೀರಿ, ಗೊತ್ತಿದೆ ನಮಗೆ। ಆದ್ರೆ ಮೊದಲು ಒಂದು 3 ತಿಂಗಳ ಹಿಂದೆನೆ ಮಾಡಬೇಕು। ಅದರಲ್ಲಿ ನಮ್ದು ಏನಾದ್ರು ಡಿಲೀಟ್ ಆಗಿದೆ ಅಂದ್ರೆ ನಾವು ಅದಕ್ಕೆ ಆಡ್ ಮಾಡಬಹುದು, ಮತ್ತೆ ಯಾರ್ದಾದ್ರು ಬೇರೆಯವ್ರದ್ದು ಆಡ್ ಆಗಿದ್ರೆ ಅದು ಡಿಲೀಟ್ ಮಾಡಬಹುದು। ಅದು ಹಕ್ಕು ಇರಬೇಕು ಅಂತ ನಾನು ಎಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ನಮ್ಮ ಎಲೆಕ್ಷನ್ ಕಮಿಷನ್ಗೆ ಒಂದು ಹೇಳ್ತೇನೆ। ಮತ್ತೆ ಇದು ಲಾಸ್ಟ್ ಮಿನಿಟ್ ಏನಾಗುತ್ತೆ, ಎಲೆಕ್ಷನ್ ಬರೋ ಹತ್ರನೇ ಇವರು ಡಿಲೀಟ್ ಮಾಡ್ಬಿಡ್ತಾರೆ, ಇಲ್ದ್ರೆ ಆಡ್ ಮಾಡ್ಬಿಡ್ತಾರೆ, ಈ ತರ ಆಗಿದೆ। ನಾನು ನಮ್ಮ ಕ್ಷೇತ್ರದ್ದೇ ಒಂದು ಹೇಳ್ತೀನಿ ನಿಮ್ಗೆ, ಇದು ಸುಮ್ಮನೆ ನಾವು ಅಪಾದನೆ ಮಾಡ್ತಾ ಇಲ್ಲ, ನಮ್ಮ ಕ್ಷೇತ್ರದೇ ಬಹಳಷ್ಟು ಕಡೆ ಅಂಡರ್ ಏಜ್ ಜನಗಳಿಗೆ ಅವರು ಆಡ್ ಮಾಡಿದ್ದಾರೆ। ನಾವು ಈಗ ಇನ್ನೊಂದು 5ನೇದಿಲ್ಲಿ ಏನಿದೆ ಅಂದ್ರೆ, ಯಾರು ಇವ್ರು ಮಾಡಿದ್ದಾರೆ ಅವ್ರ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು। ನಾವು ಇವಾಗ ಹೋಗ್ಬಿಟ್ಟು ಇಲ್ಲಿ ತಹಸೀಲ್ದಾರ್ ಅವ್ರ ಹತ್ರ ಮತ್ತೆ DC ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ತೇವೆ, ನಮ್ಮ ಹತ್ರ ಪ್ರೂಫ್ ಇದೆ, ಪ್ರೂಫ್ ತೋರಿಸ್ತೇವೆ, ಅದ್ರ ಮೇಲೆ ಕ್ರಮ ತಗೋಬೇಕು। ಮತ್ತೆ ಇದು ಏನಾಗಿದೆ ಹಿಂದೆ ಆಗಿದೆ, ನಾವು ಅದರಿಂದ ಎಲೆಕ್ಷನ್ ಹೋಗಿದೆ ಅಂತ ಹೇಳೋದಿಲ್ಲ, ನಮಗೂ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಜವಾಬ್ದಾರಿಯಿಂದ ಮುಂದೇನೂ ಕೆಲಸ ಮಾಡ್ತೀವಿ। ನಾವು ಬರೀ ಅಧಿಕಾರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಜನರ ಜೊತೆ ಇರಬೇಕು ಅಂತ ಕೆಲಸ ಮಾಡ್ತೀವಿ, ನಾವು ಮಾಡ್ತೀವಿ। ನಾವು ಈ ವೋಟ್ ಚೋರಿಯಿಂದ ನಮ್ಗೆ ಏನಾದ್ರೂ ಆಗಿದೆ ಅಂತಾನು ಹೇಳೋದು ಹೋಗೋದಿಲ್ಲ ನಾನು, ಆದ್ರೆ ಎಲ್ಲಾಗಿದೆ ನಾವು ತೋರಿಸ್ತೀವಿ, ಅದ್ರ ಮೇಲೆ 100% ಕ್ರಮ ಆಗಲೇಬೇಕು। ಆಮೇಲೆ ನಮ್ಮೆಲ್ಲರೂ ಬಂಧುಗಳೆಲ್ಲ ಇದ್ದಾರೆ, ಲೀಡರ್ಸ್ ಇದ್ದಾರೆ, ವರ್ಕರ್ಸ್ ಎಲ್ಲ, ನಿಮ್ ಕ್ಷೇತ್ರ ನಿಮ್ ಬೂತ್ ಅಲ್ಲಿ ಎಲ್ಲೆಲ್ಲಿ ಈ ತರ ಆಗಿದೆ, ಬರೀ ಕೂತ್ಕೊಂಡು ಚರ್ಚೆ ಮಾಡುವಾಗ ಹೇಳೋದಲ್ಲ, ಅಂಕೆ ಅಂಶ ತಗೊಂಡು ಪ್ರೂಫ್ ತಗೊಂಡು ಬರಬೇಕು। ನಾವು ಅಡ್ಮಿನಿಸ್ಟ್ರೇಷನ್ ಹತ್ರ ಹೋಗೋಣ, ಎಲ್ಲ ಇದು ಒಂದು ಕಂಪ್ಲೇಂಟ್ ಹಾಕೋಣ, ಮತ್ತೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ। ಸರ್ಕಾರ ನಮ್ದಿದೆ, ಎಲೆಕ್ಷನ್ ಕಮಿಷನ್ ಜೊತೆ ಮಾತಾಡಿ ನಾವು ನ್ಯಾಯ ಕೊಡಿಸೋಣ ಅಂತ ಹೇಳುತ್ತಾ, ಮತ್ತೆ ಅವೆಲ್ಲರೂ ಇಷ್ಟೆಲ್ಲ ಬಂದಿದ್ದೀರಿ, ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವರು ಬಹಳಷ್ಟು ಹೊತ್ತಿಂದ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।